ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಬಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಈಗ ಆಲ್ರೆಡಿ ಕೆಲವು ಫಲಾನುಭವಿಗಳಿಗೆ ಮನೆಗಳು ಅಪ್ರೂವಲ್ ಆಗಿರುವಂಥದ್ದು ನಿಮಗೂ ಕೂಡ ಗೊತ್ತಿದೆ. ನೀವು ಕೂಡ ಇದರ ಒಂದು ಫಲಾನುಭವಿಗಳಾಗಿದ್ದರೆ ಈಗ ಇದಕ್ಕೆ ಮೊದಲಿನ ರೀತಿಯಲ್ಲಿ ಯಾವ ಒಂದು ಬೇಸ್ಮೆಂಟ್ ಮಾಡಿದ ಮೇಲೆ ಅಮೌಂಟ್ ರಿಲೀಸ್ ಆಗೋದಿಲ್ಲ. ಆದರೆ ಇಲ್ಲಿ ಖಾಲಿ ಜಾಗದ GPS ಮಾಡಿದ್ರೇ ಇಲ್ಲಿ ಅವರಿಗೆ 30,000 ರೂಪಾಯಿ ಆಲ್ರೆಡಿ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಈ ರೀತಿಯಾಗಿ ಈಗ ಆಲ್ಮೋಸ್ಟ್ ಕರ್ನಾಟಕದಾದ್ಯಂತ ತುಂಬ ಒಂದು ಮನೆಗಳು ಬಿಡುಗಡೆ ಆಗಿದ್ದು ಫಲಾನುಭವಿಗಳ ಹೆಸರಲ್ಲೇ ಮನೆಗಳು ಕೂಡ ಬಂದಿದೆ. ಆದರೆ ಇಲ್ಲಿ ಖಾಲಿ ಜಾಗ GPS ಮಾಡಿರುವಂಥವರು ಇನ್ನೂ ಕೂಡ ಅದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಬೆನಿಫಿಷರಿ ಕೂಡ ಹಾಕಿ ಮನೆಗಳು ಮೊದಲನೇ ರೀತಿಯಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಬಿಡುಗಡೆ ಮಾಡ್ತಿತ್ತು ಆ ರೀತಿಯಾಗಿ ಒಂದು ಬೆನಿಫಿಷರಿ ಕೋಡ್ ಹಾಕಿ ಅದು ಸ್ಟೇಟಸ್ ನೋಡೋಕ್ಕೆ ಬರೋದಿಲ್ಲ. ಈ ವಿಡಿಯೋದಲ್ಲಿ ನಿಮ್ಮ ಒಂದು ಸ್ಟೇಟಸ್ ನೀವು ತಿಳ್ಕೊಳ್ಬೋದು. ಯಾವ ರೀತಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಈ ವಿಡಿಯೋಗೆ ತುಂಬ ಜನರು ಲೈಕ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಬೇಕು. ನೋಡೋಣ ಎಷ್ಟು ಜನರು ಲೈಕ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗ್ತಾರೆ ಈ ವಿಡಿಯೋದಿಂದ ಅಂತ ನಾನು ಕೂಡ ನೋಡೋಣ ಎಷ್ಟು ಜನರಿಗೆ ಇಂಟ್ರೆಸ್ಟ್ ಇದೆ ಈ ವಿಡಿಯೋ ಅಂತ. ಬನ್ನಿ ಸಂಪೂರ್ಣವಾಗಿ ಈ ವಿಡಿಯೋನ ತಿಳಿದುಕೊಳ್ಳೋಣ. ನಿಮ್ಮ ಹತ್ರ ಬೆನಿಫಿಷರಿ ಕೋಡ್ ಇರೋದು ಬೇಕಾಗಿಲ್ಲ. ನಿಮ್ಮ ಮನೆ ನಿಮಗೆ ಆಗಿದೆ ಅನ್ನೋದು ಒಂದು ಕನ್ಫರ್ಮ್ ಇದ್ದರೆ ಸಾಕು. ನಿಮ್ಮ ಒಂದು ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ ವಿಡಿಯೋದಲ್ಲಿ ಯಾವ ರೀತಿ ನೋಡ್ಬೇಕಂತ. ನೋಡಿ ಸ್ನೇಹಿತರೆ, ನೀವು ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ PMAYG ಬೆನಿಫಿಷರಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ಇಲ್ಲಿ ನೋಡ್ಬೋದು ನೀವು, ಇದು ಮನೆ ಬಂದು 1,20,000 ರೂಪಾಯಿ ಮನೆ ಇರುತ್ತೆ. ಇದು ಇಲ್ಲಿ ನಿಮಗೆ ನೋಡಿ PM ಗ್ರಾಮೀಣ ರಿಪೋರ್ಟ್ ಅಂತಿದೆ. ಇಲ್ಲಿ FTO ಟ್ರಾನ್ಸಾಕ್ಷನ್ಸ್ ಸಮರ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ತೆಗೆದುಕೊಂಡು ನಿಮಗೆ ಡೈರೆಕ್ಟಾಗಿ ಇಲ್ಲಿ ಮತ್ತೆ ಒಂದು ಫೇಜ್ನ ಓಪನ್ ಆಗುತ್ತೆ. ಫೇಜ್ ಓಪನ್ ಆದಾಗ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಕನ್ನಡದಲ್ಲಿ ಬೇಕಾದರೂ ನೋಡ್ಕೊಳ್ಳೋದು. ಇಲ್ಲಿ ಅನುವಾದಿಸಿ ಅಂತಂದರೆ ಇಲ್ಲಿ ಕನ್ನಡದಲ್ಲಿ ನಿಮ್ಗೆ ವಿವರಿಸ್ಕೊಡ್ತೀನಿ. ನಮಗೂ ಕೂಡ ಅಷ್ಟೊಂದು ಕನ್ನಡ ಇದು ಇಂಗ್ಲೀಷು ಗೊತ್ತಾಗಲ್ಲ. ಅದಕ್ಕಾಗಿ ರಚಿತವಾದ ಹಣಕಾಸು ವರ್ಷದ ಪ್ರಕಾರ ಅಂತ ನೀವು ಮೊದಲನೇದಾಗಿ ಕ್ಲಿಕ್ ಮಾಡ್ಕೊಳ್ಬೋದು. ಅಥವಾ ಸೆಕೆಂಡ್ ಇದೆ ನೋಡಿ, ಇದನ್ನು ಏನು ಟ್ರಾನ್ಸ್ಲೇಟ್ ಮಾಡಿ ನೋಡೋಣ. ಮಂಜೂರು ಮಾಡಿದ ಆರ್ಥಿಕ ವರ್ಷದ ಪ್ರಕಾರ ಅಂತಿದೆ. ಎರಡರಲ್ಲಿ ಯಾವುದಾದ್ರು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ವರ್ಷನ ಆಯ್ಕೆ ಮಾಡ್ಕೊಳ್ಬೇಕು. ವರ್ಷ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಹುಶಃ 24-25ನೇ ಸಾಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ್ರೆ ಕೆಲವೊಂದಿಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಬೋದು ನೀವು, ನಿಮಗೆ ಇಲ್ಲಿ ದೇಶಾದ್ಯಂತ ರಾಜ್ಯಗಳು ಓಪನ್ ಆಗಿರುತ್ತೆ. ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಕರ್ನಾಟಕದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟೋಟಲಿಗೆ 6,547 ಕರ್ನಾಟಕದಲ್ಲಿ ಮನೆ ಬಂದಿರುವಂಥದ್ದು 6,000 ಎಷ್ಟು ಮನೆಗಳು ಬಿಡುಗಡೆ ಆಗಿದೆ. ಇದು ಸೆಂಟ್ರಲ್ ಗೌರ್ಮೆಂಟಿಂದು ಮನೆಗಳಾಗಿರುತ್ತೆ. ಇದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆಗಳು ಇವು. ಇಲ್ಲಿ ನಿಮಗೆ 30 ಜಿಲ್ಲೆಗಳು ಬರುತ್ತೆ. ನಿಮ್ಮ ಜಿಲ್ಲೆ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ತೋರಿಸೋ ರೀತಿ ಅಂತಾನೇ ಅಲ್ಲ, ನಾನು ನಮಗೆ ಬೇಕಾದಂಥ ಒಂದು ಡಿಸ್ಟಿಕ್ ನಾನು ಆಯ್ಕೆ ಮಾಡ್ಕೊಂಡಿರ್ತೀನಿ. ನಿಮ್ಮ ಹೆಸರು ಯಾವ ಡಿಸ್ಟಿಕ್ನಲ್ಲಿ ಇರುತ್ತೋ ನಿಮ್ಮದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹೇಳೋ ರೀತಿಯೇ ಅದೇ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರಿ. ಕೆಲವು ಜನರು ಅದೇ ರೀತಿಯೇ ಮಾಡ್ತಿರ್ತಾರೆ, ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಇಲ್ಲಿ ಈ ರೀತಿಯಾಗಿ ನಿಮ್ಮ ಒಂದು ತಾಲೂಕು ಬರುತ್ತೆ. ತಾಲೂಕಿನಲ್ಲಿ ಬರುವಂಥ ಹೆಸರು ಮೇಲೆ ಕ್ಲಿಕ್ ಮಾಡ್ಕೊಳ್ಬಾರ್ದು. ಇಲ್ಲಿ ನೋಡಿ, ಈ ಏನು ನೀಲಿ ವರ್ಣದ ಸಂಖ್ಯೆಗಳಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ನಿಮ್ಮ ತಾಲೂಕು ಯಾವುದಲ್ಲಿ ಬರುತ್ತೆ ನಿಮ್ಮ ತಾಲೂಕಿನ ಮೇಲೆ ಕ್ಲಿಕ್ ಮಾಡ್ಕೋಬಾರ್ದು, ಒಂದು ಸಂಖ್ಯೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ನಿಮ್ಮ ತಾಲೂಕಿನ ಎಲ್ಲ ಒಂದು ಬೆನಿಫಿಷರಿ ಕೋಡ್ ಕೂಡ ಬರುತ್ತೆ. ಇಲ್ಲಿ ತಾಲೂಕಿನ ಎಲ್ಲ ಒಂದು ಬೆನಿಫಿಷರಿ ಬರುತ್ತಾರೆ. ಇಲ್ಲಿ ಕಾಣುವಂಥ ಒಂದು FTO ಫೈಲ್ ನೇಮ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ಬರುತ್ತೆ ನೋಡಿ. ನಾನು ಹೇಳಿದ ಪ್ರಕಾರ ಇಲ್ಲಿ ಆಗಿಲ್ಲ. ಇದು ನಾನು ಸೆಕೆಂಡ್ನೇದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬಹುಶಃ ಇಲ್ಲಿ ನಾನು ನಿಮಗೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ. ಸ್ವಲ್ಪ ಗಮನವಿಟ್ಟು ನೋಡಿ. ಬ್ಯಾಕ್ ಇದೇ ಹೇಳ್ತಾರಂತ ಬ್ಯಾಕ್ ಹೋಗ್ಲಿಕ್ಕೆ ಹೋಗ್ಬಿಡಿ. ಇಲ್ಲಿ ಸಮಯ ತಗೊಳುತ್ತೆ, ಅದು ಬೇಗ ಓಪನ್ ಆಗೋದಿಲ್ಲ. ಸ್ವಲ್ಪ ಸೈಟ್ ಸ್ಲೋ ಇದೆ, ಅದಕ್ಕಾಗಿ ನಿಮಗೆ ರಿಕ್ವೆಸ್ಟ್ ಮಾಡೋದು.
ನಾನು ಫಸ್ಟಿಗೆ ತೋರಿಸಿರುವುದು ಸೈಡ್ ನೋಡ್ಬೋದು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಇಲ್ಲಿ ಸೈಡ್ ಕಡೆ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಸೈಡ್ ಕಡೆ ಇಲ್ಲಿ 2 ಆಪ್ಷನ್ಸ್ ಇರುತ್ತೆ ನಿಮಗೆ. ಇಲ್ಲಿ 2 ಆಪ್ಷನ್ಸ್ನಲ್ಲಿ ನೀವು ನಾನು ಫಸ್ಟ್ನೇದು ತೋರಿಸಿದ್ದೆ ಆಗಲೇ, ಅದು ಬರೋದಿಲ್ಲ. ಮಂಜೂರು ಮಾಡಿದ ಆರ್ಥಿಕ ವರ್ಷದ ಪ್ರಕಾರ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ನೆಕ್ಸ್ಟು ನಿಮ್ಮ ಒಂದು ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. 2024-25 ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸೆಲೆಕ್ಟ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅದೇ ರೀತಿಯಾಗಿ ನಿಮ್ಮ ಒಂದು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ಮೇಲೆ ನಾನು ಅದೇ ಪ್ರೊಸೀಜರ್ ತೋರಿಸ್ತೀನಿ. ಆಗಲೇ ಮಾಡಿದ ರೀತಿಯಲ್ಲೇ ಇಲ್ಲಿ ನಿಮ್ಮ ಒಂದು ತಾಲೂಕಿನಲ್ಲಿ ಇರುವಂಥ ಮನೆಗಳ ಒಂದು ಲಿಸ್ಟ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ರೂವ್ ಜನರೇಟೆಡ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಂತಂದ್ರೆ ಇಲ್ಲಿ ನೋಡ್ಬೋದು ನಿಮ್ಮ ತಾಲೂಕಿನಲ್ಲಿ ಬಂದಿರುವಂಥ ಮನೆಗಳ ಇದು ತೋರಿಸ್ತದೆ. ಬೆನಿಫಿಷರಿ ಇಲ್ಲಿ ಎಷ್ಟಿದ್ದಾರೆ ಒಂದು FTOದಲ್ಲಿ ಅಂತ ಇಲ್ಲಿ ತೋರಿಸ್ತಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಬೆನಿಫಿಷರಿ ಹೆಸರು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸ್ತೇನೆ. ಇಲ್ಲಿ ಬೆನಿಫಿಷರಿ ನೇಮ್ ಬರುತ್ತೆ, ಇಲ್ಲಿ ಯಾವ ಬ್ಯಾಂಕಿಗೆ ಅಮೌಂಟ್ ಬಂದಿದೆ ಅಂತ ತೋರಿಸ್ತದೆ, ಬ್ರ್ಯಾಂಚ್ ಕೋಡ್ ಕೂಡ ತೋರಿಸ್ತದೆ, ಇಲ್ಲಿ ಅಮೌಂಟ್ ಎಷ್ಟು ರಿಲೀಸ್ ಆಗಿದೆ ಅಂತ ತೋರಿಸ್ತದೆ, ಇದು ಎಷ್ಟನೇ ಇನ್ಸ್ಟಾಲ್ಮೆಂಟ್ ಅನ್ನೋದು ಕೂಡ ಇಲ್ಲಿ ತೋರಿಸ್ತದೆ. ಸೈಡಲ್ಲಿ ನೋಡ್ಬೋದು ನೀವು. ಆದರೆ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ ಇಲ್ಲ ಅನ್ನೋದು ಇಲ್ಲಿ ಲಾಸ್ಟಲ್ಲಿ ಡೇಟ್ ಆಫ್ ಕ್ರೆಡಿಟ್ ಅಂತ ಬರುತ್ತೆ. ಅಲ್ಲಿ ಏನಾದರೂ ನಿಮಗೆ ಬ್ಯಾಂಕ್ ಖಾತೆಗೆ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂತಂದ್ರೆ ಅಲ್ಲಿ ಡೇಟ್ ತೋರಿಸ್ತದೆ, ಯಾವ ದಿನಾಂಕದಂದು ನಿಮಗೆ ಖಾತೆಗೆ ಕ್ರೆಡಿಟ್ ಆಗಿದೆ ಅಮೌಂಟ್ ಅಂತ. ಇಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಒಂದು ಜಿಲ್ಲೆಗಳ ಮಾಹಿತಿ ನೀವು ತಿಳ್ಕೊಳ್ಬೋದು. ಮತ್ತು ರಿಜಿಸ್ಟ್ರೇಷನ್ ನಂಬರ್ ಕೂಡ ಇರುತ್ತೆ. ಇಲ್ಲಿ ಬೆನಿಫಿಷರಿ ನೇಮ್ ಇರುತ್ತೆ, ಬ್ಯಾಂಕು ಬ್ರ್ಯಾಂಚು ಅಕೌಂಟ್ ನಂಬರ್ ಕೂಡ ಇಲ್ಲಿ ಸಿಗುವಂಥದ್ದು ನಿಮಗೆ ನೋಡಲಿಕ್ಕೆ. ಪಂಚಾಯತ್ ನೇಮ್ ಇರುತ್ತೆ, ಹಲವಾರು ಮಾಹಿತಿ ನೀವು ಇದರಲ್ಲಿ ತಿಳ್ಕೊಳ್ಬೋದು. ಗ್ರಾಮ ಪಂಚಾಯತಿಯಿಂದ ಕೆಲವರಿಗೆ ಮಾಹಿತಿ ಗೊತ್ತಾಗೋದಿಲ್ಲ, ನನಗೆ ಅಮೌಂಟ್ ಬಂದಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ. ಹೇಳ್ತಾರೆ ಬಂದಿದೆ ಅಂತ ಹೇಳ್ತಾರೆ, ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತಾರೆ. ಇಲ್ಲಿ ನಿಜವಾದಂಥ ಮಾಹಿತಿ ನೀವು ತಿಳ್ಕೊಳ್ಬೋದು. ನಿಮ್ಮ ಖಾತೆಗೆ ಕ್ರೆಡಿಟ್ ಆದ ದಿನಾಂಕ ಕೂಡ ಇಲ್ಲಿ ಬರುತ್ತೆ. ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ನೀವು ಮಾಹಿತಿನ ತಿಳ್ಕೊಳ್ಬೋದು. ನಿಮ್ಮ ಖಾತೆಗೆ ಏನಾದರೂ ಅಮೌಂಟ್ ಇನ್ನೂ ಬಂದಿಲ್ಲ ಅಂತಂದರೆ ಈ ಮಾಹಿತಿನ ನೀವು ತಿಳ್ಕೊಂಡು ನೀವು ಡೈರೆಕ್ಟಾಗಿ ಗ್ರಾಮ ಪಂಚಾಯತಿ PDO ಅವರಿಗೆ ನೀವು ಭೇಟಿಯಾಗಿ ಇದ್ರ ಬಗ್ಗೆ ಕನ್ಫರ್ಮೇಷನ್ ನೀವು ಪಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಒಂದು ಸ್ಟೇಟಸ್ ನೀವು ನಿಮ್ಮ ಕೈಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಮುಖಾಂತರವೇ ಚೆಕ್ಔಟ್ ಮಾಡ್ಕೊಳ್ಳೋದು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇನ್ನೂ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೂ ಶೇರ್ ಮಾಡುವ ಮುಖಾಂತರ ಅವರಿಗೂ ಕೂಡ ಮಾಹಿತಿ ತಿಳಿದುಕೊಳ್ಳುವಂಥ ಒಂದು ನಿಮ್ಮಿಂದ ಅವಕಾಶ ಅವರಿಗೆ ಆಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಯಾವುದಾದ್ರೂ ಮಾಹಿತಿ ಬೇಕು ಅನ್ನೋರ ದಯವಿಟ್ಟು ಕಮೆಂಟ್ ಮಾಡಿ, ಇಂಥ ವಿಡಿಯೋ ಮಾಡಿ ಅಂತ. ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಕೂಡ ಕಮೆಂಟ್ ಮಾಡಿದರೆ ಪ್ರತಿಯೊಬ್ಬರ ಕಮೆಂಟಿಗೂ ನಾನು ಲೈಕ್ ಮಾಡ್ತೀನಿ ಮತ್ತು ಅವರ ಕಮೆಂಟ್ ಕೂಡ ಓದ್ತೀನಿ. ಏನು ಬರೀತಾರೆ, ಏನು ಕಳಿಸ್ತಾರೆ ನಮ್ಮ ಸಬ್ಸ್ಕ್ರೈಬರ್ ಮತ್ತು ವ್ಯೂವರ್ಸ್ ಅನ್ನೋದು ನನಗೂ ಕುತೂಹಲ ಇರುತ್ತೆ. ಅದಕ್ಕಾಗಿ ಓದ್ತಾ ಇರ್ತೀನಿ. ಥ್ಯಾಂಕ್ ಯು.